ಮೂರು ಜಿಲ್ಲೆ ಖಾಕಿ ನೂರಾರು ಜನರ ಪ್ರಾರ್ಥನೆ ಉಳಿಯದ ಕಂದಮ್ಮ. ದಾವಣಗೆರೆ ಶಿವಮೊಗ್ಗ ಹೆದ್ದಾರಿಯಲ್ಲಿ ಮನ ಕಲಕುವ ದೃಶ್ಯ ಇದೆ. ಶತ ಪ್ರಯತ್ನ ಮಾಡಿದ್ರೂ ಕೂಡ ಬಾರದ ಲೋಕ ಸೇರಿದ ಹಸುಗೂಸು. ದಾವಣಗೆರೆ ಶಿವಮೊಗ್ಗ ಹೆದ್ದಾರಿಯಲ್ಲಿ ಮನ ಕಲಕುವಂತಹ ದೃಶ್ಯ ಇದು. ಶತ ಪ್ರಯತ್ನ ಮಾಡಲಾಯಿತು, ಆದರೂ ಕೂಡ ಬಾರದ ಲೋಕಕ್ಕೆ ಪಯಣ ಬೆಳೆಸಿದಂತಹ ಮಗು. ಝೀರೋ ಟ್ರಾಫಿಕ್ನಲ್ಲಿ ಆಸ್ಪತ್ರೆಗೆ ಹೊರಟಿದ್ದ ಪುಟ್ಟ ಕಂದ ಬದುಕಲೇ ಇಲ್ಲ. ದಾವಣಗೆರೆ, ಶಿವಮೊಗ್ಗ, ಉಡುಪಿ ಜಿಲ್ಲೆ ಪೊಲೀಸರಿಂದ ಝೀರೋ ಟ್ರಾಫಿಕ್ ಆದರೂ ಕೂಡ ವಿಧಿಯಾಟದ ಮುಂದೆ ಸೋತು ಹೋಯಿತು ಮಾನವ ಯತ್ನ. ಮನ ಕಲಕುವಂತಹ ದೃಶ್ಯ ಇದು. ಮೂರು ಜಿಲ್ಲೆಯಲ್ಲಿ ಝೀರೋ ಟ್ರಾಫಿಕ್ ಅನ್ನ ಮಾಡಿ ಪೊಲೀಸರು ಹರಸಾಹಸವನ್ನ ಪಟ್ಟರು. ಆ ಪುಟ್ಟ ಕಂದಮ್ಮ ಉಳಿಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ. ಆದರೆ ವಿಧಿ ಆಟದ ಮುಂದೆ ಮನುಷ್ಯನ ಪ್ರಯತ್ನ ಫಲಿಸಲಿಲ್ಲ. ಆ ಪುಟ್ಟ ಕಂದ ಬದುಕಿ ಬರಲಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಝೀರೋ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಮಗುವನ್ನ ಕಳಿಸಲಾಯಿತು. ನೂರಾರು ಜನರು ಪ್ರಾರ್ಥಿಸ್ತಾ ಇದ್ರು, ಆದರೆ ಪ್ರಾರ್ಥನೆ ಮಾತ್ರ ಫಲ ಕೊಡಲಿಲ್ಲ. ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಬಾರದ ಲೋಕಕ್ಕೆ ಸೇರಿದೆ ಹಸುಗೂಸು. ಹಾಗಾದ್ರೆ ಆ ಪುಟ್ಟ ಕಂದಮ್ಮಗೆ ಏನಾಗಿತ್ತು? 3 ತಿಂಗಳು 26 ದಿನದ ಹೆಣ್ಣು ಮಗು. ಅದು ತೀವ್ರ ಜ್ವರಕ್ಕೆ ಬಲಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಹನುಮೇಶ್ವರ ಪಲ್ಲವಿ ದಂಪತಿಯ ಕಂದಮ್ಮ. ದಾವಣಗೆರೆಯ ಹರಿಹರದಲ್ಲಿ ಬಾಣಂತನದಲ್ಲಿದ್ದಂತಹ ಪಲ್ಲವಿ ಜ್ವರ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಬಾಪೂಜಿ ಆಸ್ಪತ್ರೆಗೆ ಮಗುವನ್ನ ದಾಖಲು ಮಾಡಲಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗೆ ಉಡುಪಿಯ ಮಣಿಪಾಲ್ಗೆ ದಾಖಲಿಸಲು ವೈದ್ಯರು ಸಲಹೆ ಕೊಡ್ತಾರೆ. ವಿಶೇಷ ಆಂಬ್ಯುಲೆನ್ಸ್ನ ಮೂಲಕ ಮಗುವನ್ನ ಕರೆ ತರಲಾಯಿತು. ಪ್ರಯಾಣದ ವೇಳೆ ಮಗುವಿಗೆ ಉಸಿರಾಟದ ತೊಂದರೆ ಜಾಸ್ತಿ ಆಯಿತು. ಕೂಡಲೇ ಎಚ್ಚೆತ್ತಂತಹ ಸಿಬ್ಬಂದಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ಕೊಂಡೊಯ್ದರು. ಆದರೆ ವಿಧಿ ಮತ್ತೊಂದು ಆಟಕ್ಕೆ ಪುಟ್ಟ ಕಂದನ ಪ್ರಾಣ ಪಕ್ಷಿ ಹಾರಿಹೋಯಿತು. 3 ತಿಂಗಳು 26 ದಿನದ ಪುಟ್ಟ ಹೆಣ್ಣು ಮಗು ತೀವ್ರ ಜ್ವರದಿಂದ ನರಳುತ್ತಾ ಇತ್ತು. ದಾವಣಗೆರೆ ಆಸ್ಪತ್ರೆಗೆ ಆ ಮಗುವನ್ನ ಟ್ರೀಟ್ಮೆಂಟ್ಗೆ ಅಂತ ದಾಖಲು ಮಾಡಿರ್ತಾರೆ. ಆದರೆ ದಾವಣಗೆರೆ ಬಾಪೂಜಿ ಆಸ್ಪತ್ರೆಯಲ್ಲಿ ವೈದ್ಯರು ಹೇಳ್ತಾರೆ, ಇಲ್ಲಾಗಲ್ಲ, ಉಡುಪಿಗೆ ತೆಗೆದುಕೊಂಡು ಹೋಗಿ ಅಂತ. ಹಾಗಾಗಿ ಪೋಷಕರು ವೈದ್ಯರ ಸಲಹೆ ಮೇರೆಗೆ ಸಹಾಯದಿಂದ ಮಗುವನ್ನ ಉಡುಪಿಗೆ ತೆಗೆದುಕೊಂಡು ಹೋಗುವಂತಹ ನಿರ್ಧಾರ ಮಾಡ್ತಾರೆ. ದಾರಿ ಮಧ್ಯದಲ್ಲಿ ಮಗುವಿಗೆ ಜ್ವರ ಜಾಸ್ತಿ ಆಗುತ್ತೆ. ವಿಶೇಷ ಆಂಬ್ಯುಲೆನ್ಸ್ನಲ್ಲಿ ಟ್ರೀಟ್ಮೆಂಟ್ ಸಹಿತವಾಗಿ ಮಗುವನ್ನ ಉಡುಪಿಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭ ಅದು. ಜ್ವರ ತೀವ್ರಗೊಂಡು ಉಸಿರಾಟದ ಸಮಸ್ಯೆ ಜಾಸ್ತಿಯಾಗಿ ಮಗು ಪ್ರಾಣ ಬಿಟ್ಟಿದೆ. ಪುಟ್ಟ ಕಂದನ ಜೀವ ತೆಗೆಯಲು ಸಿದ್ಧವಾಗಿಯೇ ನಿಂತಿತ್ತು ವಿಧಿ. ಶಿವಮೊಗ್ಗ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮತ್ತೊಂದು ಪ್ರಮಾದ ಆಗಿದೆ. ಹೊನ್ನಾಳಿ ನ್ಯಾಮತಿ ಮಧ್ಯೆ ಆಂಬ್ಯುಲೆನ್ಸ್ ಟೈರ್ ಬ್ಲಾಸ್ಟ್ ಆಯಿತು. ನೋಡಿ ವಿಧಿ ಹೇಗಿದೆ ಅಂತ. ಕೂಡಲೇ ಎಚ್ಚೆತ್ತಂತಹ ಪೊಲೀಸರು ಆಂಬ್ಯುಲೆನ್ಸ್ ಟೈರ್ ಅನ್ನ ಚೇಂಜ್ ಮಾಡ್ತಾರೆ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಮಗು ಕೊಂಡೊಯ್ತಾರೆ ಸಿಬ್ಬಂದಿ. ಆದರೆ ಸರ್ಜಿಗೆ ಮಗುವನ್ನ ದಾಖಲಿಸುವ ವೇಳೆಗೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಟೈರ್ ಬ್ಲಾಸ್ಟ್ ಆಗದೇ ಹೋಗಿದ್ದಿದ್ರೆ ಕಂದನ ಉಳಿಸುವ ಕೊನೆಯ ಅವಕಾಶ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಲ್ಗೆನ್ನೆ ಕಂದನನ್ನ ಕಳೆದುಕೊಂಡಂತಹ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೀವ ಉಳಿಸಲು ತೆರಳಿದ್ದಂತಹ ಆಂಬ್ಯುಲೆನ್ಸ್ನಲ್ಲಿ ಮಗು ಶವವಾಗಿ ಹಿಂತಿರುಗಿತ್ತು. ಪುಟ್ಟ ಕಂದನ ಜೀವ ತೆಗಿಬೇಕು ಅಂತಲೇ ವಿಧಿ ಕಾಯ್ತಾ ಇತ್ತು. ಅದಕ್ಕಾಗಿ ಎಷ್ಟೊಂದು ಅಡೆತಡೆಗಳು. ಮಾರ್ಗ ಮಧ್ಯದಲ್ಲಿ ಆ ಪುಟ್ಟ ಮಗು ಇದ್ದಂತಹ ವಿಶೇಷ ಆಂಬ್ಯುಲೆನ್ಸ್ನ ಟೈರ್ ಬ್ಲಾಸ್ಟ್ ಆಗುತ್ತೆ. ಪೊಲೀಸರು ತುರ್ತಾಗಿ
ಟೈರ್ ಚೇಂಜ್ ಮಾಡುವಂತಹ ವ್ಯವಸ್ಥೆ ಮಾಡ್ತಾರೆ ನಿಜ, ಆದರೆ ಅಷ್ಟೊತ್ತಿಗಾಗಲೇ ಮಗು ಆರೋಗ್ಯ ಕೆಡ್ತಾ ಬಂದಿದೆ. ಆಂಬ್ಯುಲೆನ್ಸ್ ಟೈರ್ ಚೇಂಜ್ ಮಾಡ್ತಾರೆ. ಅದರ ಮಧ್ಯದಲ್ಲಿ ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಗೆ ಮಗುವನ್ನ ತೆಗೆದುಕೊಂಡು ಹೋಗ್ತಾರೆ, ಟ್ರೀಟ್ಮೆಂಟ್ ಸಿಗಲಿ ಅಂತ. ಜೀವ ಉಳಿಸೋದಕ್ಕೆ ಏನು ಪ್ರಯತ್ನಗಳು ಮಾಡಬೇಕು, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಪುಟ್ಟ ಮಗು ಮಾತ್ರ ಬದುಕಲಿಲ್ಲ. ಸರ್ ಏನಿಲ್ಲ, ನಂದು ಪಾಪು 3.5 month ಬೇಬಿ ಸರ್. ಅದು ಜ್ವರ 2 ದಿನದಿಂದ ಜ್ವರ ಅಂತ ನಾವೇನು ಮಾಡಿದ್ವಿ, ಹರಿಹರದಲ್ಲೇ ತೋರಿಸಿದ್ವಿ. ಅವ್ರೇನಂದ್ರು ಇಲ್ಲ ಸಡನ್ಲಿ ಸ್ವಲ್ಪ ಇದು ಅನಿಸ್ತೈತಿ, ಬಾಪೂಜಿ ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೇಳಿದ್ರು. ಬಾಪೂಜಿ ಹಾಸ್ಪಿಟ್ಲಲ್ಲಿ ಹೋದ್ವಿ 2 ದಿನಕ್ಕೆ. ಅಲ್ಲೇನಂದ್ರೆ ಸರ್ ಸಡನ್ಲಿ ಇಲ್ರಿ ಅಡ್ಮಿಟ್ ಮಾಡಲೇಬೇಕು, ಸ್ವಲ್ಪ ಪಾಪು ವೀಕ್ನೆಸ್ ಅನಿಸ್ತಿದೆ ಅಂತಂದ್ರು. ಸರಿ ಸರ್ ಅಂತ ಹೇಳಿದ್ವಿ. ಅವ್ರು ಸಡನ್ಲಿ ಇನ್ನು ಯಾವುದೇ ಪ್ರೂಫ್ ಇರಲಿಲ್ಲ, ಡಾಕ್ಯುಮೆಂಟನ್ನು ತಗೊಳ್ಳಿಲ್ಲ ಸರ್. ಸಡನ್ಲಿ ಏನಂದ್ರು ಇಲ್ಲ ಮಗುವಿಗೆ ಏನಾಗಿದೆ ನ್ಯೂಮೋನಿಯಾ ಅಂತ ಹೇಳ್ಬಿಟ್ರು ಸರ್. ನ್ಯೂಮೋನಿಯಾ ಆದ್ರೆ ನಮ್ಗೇನಂದ್ರೆ ಸರ್ ಪದೇ ಒಂದರಿಂದ ಒಂದು ಭಯ ಉಡಿಸ್ತಾ ಹೋದ್ರಲ್ಲ ಸರ್. ನಾವು ಒಂದರಿಂದ ಆಯ್ತು ಸರ್ ಅಂತ ಹೇಳಿದ್ವಿ. ಅವ್ರು ಸಡನ್ಲಿ ಏನಂದ್ರೆ ಸರ್ ವೆಂಟಿಲೇಟರ್ಗೆ ಹಾಕ್ಬಿಡೋಣ ಅಂದ್ರೆ ಸರ್. ವೆಂಟಿಲೇಟರ್ಗೆ ಹಾಕಿದ್ವಿ. 10 ದಿನ ಕಳೆದ್ವಿ ಸರ್. 10 ದಿನ ನಾವು ಚೆನ್ನಾಗಿ ಮಾಡ್ತೀವಿ, ರಿಕವರಿ ಆಗ್ತಿತ್ತು ಅಂದ್ರು. ಸಡನ್ಲಿ ಏನಂದ್ರು ಇಲ್ಲ ಪಾಪು ರಿಕವರಿ ಆಗ್ತಾ ಇಲ್ಲ, ನೀವು ಬೇರೆ ಎಲ್ಲಾದ್ರೂ ತೋರಿಸ್ರೆ ನೋಡ್ರಿ ಅಂತ ಹೇಳಿದ್ರು ಸರ್. ನಾವು ಹಿಂಗಾಗಿ ಈ ಕಡೆ ಹೋಗ್ತಾ ಇದೀವಿ ಸರ್, ಮಣಿಪುರಕ್ಕೆ ಹೋಗ್ತಾ ಇದೀವಿ ಸರ್ ಹಾಸ್ಪಿಟ್ಲಿಗೆ. ದಾರಿ ಮಧ್ಯದಲ್ಲಿ ಅದು ರೆಸ್ಪಿರೇಟರಿ ವ್ಯಾಲ್ಯೂ ಸ್ವಲ್ಪ ವೇರಿಯೇಷನ್ ಆಗೋದ್ರಿಂದ ನಾವು ಈ ಕಡೆ ಬಂದಿದ್ದೀವಿ ಸರ್ಜಿ ಹಾಸ್ಪಿಟ್ಲಿಗೆ. ದಾವಣಗೆರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. 3.5 ತಿಂಗಳು ಪಾಪು, ತುಂಬ ಕಫ ಆಗಿದೆ ಅಂತೇಳಿ ಸೇರಿಸಿದ್ದು. ಆದರೆ ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ರು. ಇವತ್ತು ಸರ್ಜಿ ಹಾಸ್ಪಿಟ್ಲಿಗೆ ಕರೆಸಿದ್ರು. ಪಾಪ ಪೊಲೀಸ್ ಇಲಾಖೆಯವರು ಬಹಳ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಮ್ ಸಾಲಲ್ಲ. 0 ಟ್ರಾಫಿಕ್ ಅಲ್ಲಿ ಅಲ್ಲಿಂದನೂ ಮಗುನ ಕರ್ಸ್ಕೊಂಡ್ಬಂದಿದ್ದಾರೆ. ಆದರೆ ಸುರುವನೆ ಹತ್ರ ಬರುವಾಗ ಗಾಡಿ ಪಂಚರ್ ಆಗಿ 25 ನಿಮಿಷ ಲೇಟ್ ಆಗ್ಬಿಡ್ತು. ಆ ಪಾಪುಗೆ ಜೀವ ಹೋಗಿ 20 ನಿಮಿಷ ಲೇಟ್ ಆಗಿತ್ತು. ಹಾಗಾಗಿ ಪಾಪು ಉಳಿಲಿಲ್ಲ. ಮಣಿಪಾಲಿಗೆ ಇಲ್ಲಿಗೆ ಕರ್ಕೊಂಬರೋಕ್ಕೆ ಟೈಮ್ ಆಗಲಿಲ್ಲ. ಇನ್ನು ಮಣಿಪಾಲಿಗೆ ಕರ್ಕೊಂಡೋಗಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಇಲ್ಲಿ ಡಾಕ್ಟ್ರು ಭಾಳ ಶ್ರಮ ಪಟ್ಟರು. ಎಲ್ಲ ಡಾಕ್ಟ್ರೂ ಬಂದರು, ಭಾಳ ಇದು ಮಾಡಿದ್ರು, ಆದರೂ ಪಾಪು ಉಳಿಲಿಲ್ಲ. ಇದು ಆ ಪುಟ್ಟ ಮಗುವಿನ ಸಂಬಂಧಿಕರು ಹೇಳ್ತಾ ಇರುವಂತಹ ಮಾತು. ಪೊಲೀಸರು ಶತ ಪ್ರಯತ್ನವನ್ನ ಮಾಡಿದ್ರು. 0 ಟ್ರಾಫಿಕ್ ಸೇರಿದಂತೆ ಏನೇನು ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲವನ್ನ ಪೊಲೀಸರು ಮಾಡಿದ್ರು, ಆ ಪುಟ್ಟ ಕಂದ ಬದುಕಿ ಬರಲಿ, ಉಳಿಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ. ಆದರೆ ಮಗು ಇದ್ದಂತಹ ಆ್ಯಂಬುಲೆನ್ಸ್ ಮಾರ್ಗ ಮಧ್ಯದಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಹೋಗುತ್ತೆ. 25 ನಿಮಿಷ ಕಾಲ ವೇಸ್ಟ್ ಆಗುತ್ತೆ. ಆ ಟೈಮೇ ಗೋಲ್ಡನ್ ಟೈಮ್ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಟ್ರೀಟ್ಮೆಂಟ್ನ ಅಗತ್ಯತೆ ತುಂಬ ಇತ್ತು, ಆದರೆ ಟ್ರೀಟ್ಮೆಂಟ್ ಸರಿಯಾಗಿ ಆಗಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.